ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬಿಸಿ ಬಿಸಿಯಾಗಿ ಪುಲಾವ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ, ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಆಮೇಲೆ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ ನೀವು. ಓಕೆ, ಸೊ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ರೈಸ್ ಸೋಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನು ಗ್ಲಾಸ್ ಕಾಣ್ತಾ ಇದೆಯಲ್ಲ, ಅದರಿಂದ 2 ಗ್ಲಾಸಸ್ ರೈಸ್ ತೊಗೊಂಡಿದ್ದೀನಿ ನಾನು. ಸೊ ಚೆನ್ನಾಗಿ ಒಂದು 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೋಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಪುಲಾವ್ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಡಿ. ಅದರ ಮೇಲೆ ನಾನು ಆಲ್ಮೋಸ್ಟ್ 2 ಸ್ಪೂನ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಯಿಲ್ ಬಿಸಿ ಆಗಿದೆ. ಸೊ ಆಯಿಲ್ ಬಿಸಿ ಆದಮೇಲೆ ನಾನು ಫಸ್ಟು ಪುಲಾವ್ ಎಲೆ ಹಾಕ್ತಾ ಇದ್ದೀನಿ ಇದರಲ್ಲಿ. ಅದಾದಮೇಲೆ ನಾನು ಇಲ್ಲಿ ಅಕ್ಕ ಮಸಾಲ ತೊಗೊಂಡಿದ್ದೀನಿ. ಅಕ್ಕ ಮಸಾವು ಆನಿಯನ್ ಹೆಚ್ಕೊಂಡಿದ್ವಲ್ಲ, ಅದು ಹಾಕ್ತಾ ಇದ್ದೀನಿ. ಆಮೇಲೆ ಟೊಮೊಟೊ, ಈ ಥರ ಚೆನ್ನಾಗಿ ಕಲಸಿದ ಮೇಲೆ ಇದರಲ್ಲಿ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಒಂದು 1/2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನನ್ನ ಸ್ಮಾಲ್ ಇದೆ ನನ್ನ ಸ್ಪೂನ್ಸು. ಸೊ 1/2 ಸ್ಪೂನಿಂದ ಇದ್ರ ಪ್ರಕಾರ. ಸೊ ಒಂದು ಸ್ಪೂನ್ ಆಲ್ಮೋಸ್ಟ್ ಖಾರದ ಪುಡಿ, 1/2 ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ. ಅದಾದಮೇಲೆ ಸೊ ನಾನು ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಈ ಪುಲಾವ್ಗೆ. ಸೊ ಚೆನ್ನಾಗಿ ಕಲಿಸ್ಬಿಡಿ. ಈ ಟೊಮೊಟೊ ಮತ್ತು ಆನಿಯನ್ ಜಾಸ್ತಿ ಬೇಯಬೇಕಂತ ಏನಿಲ್ಲ. 1-2 ಮಿನಿಟ್ಸ್ ಸ್ವಲ್ಪ ಬೇಯಿದ್ರೆ ಸಾಕು. ಏನಕ್ಕಂದರೆ ಅದು ಫ್ಲೇವರ್ ಎಲ್ಲ ಬೇಯ್ದ್ಮೇಲೆ ಹೋಗಿಬಿಡುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಹಂಗೆ ಇಟ್ಬಿಡಿ. ಸೊ ಅದಾದಮೇಲೆ ನಾನೇನು ಕಟ್ ಮಾಡ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಏನಿದೆಯಲ್ಲ, ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ. ಆ್ಯಂಡ್ ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಸಾಂಬಾರು ಮಸಾಲ. ಸೊ ನಾನು ಸಾಂಬಾರು ಮಸಾಲ ಹಾಕ್ತಾಯಿದ್ದೀನಿ. ಎಸ್, ಸಾಂಬಾರು ಮಸಾಲನೇ. ಬಿಕಾಸ್ ಈ ರೆಸಿಪಿ ಬಂದುಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ನನಗೆ ಹೇಳಿದರು. ಸೊ ಮನೇಲಿ ಟ್ರೈ ಮಾಡಿದ್ರೆ ತುಂಬ ಇಷ್ಟ ಆಗಿತ್ತು ನಮಗೆ. ಸೊ ಈಗ ಎಲ್ಲರ ಫೇವ್ರೇಟ್ ರೆಸಿಪಿ ಆಗಿಬಿಟ್ಟಿದೆ ಇದು. ನೀವು ಟ್ರೈ ಮಾಡಿ. ಬಟ್ ಸೊ ಸಾಂಬಾರು ಮಸಾಲ ಸ್ವಲ್ಪ ಜಾಸ್ತಿ ಅಂದರೆ 1-2 ಟೇಬಲ್ ಸ್ಪೂನ್ ಅಂತ ತೊಗೊಂಡಿದ್ದೀನಿ ನಾನು. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ನಲ್ಲ, 2 ಗ್ಲಾಸಸ್ ಅಕ್ಕಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ನಾನು 2 ವಿಸಿಲ್ಸೇ ಹಾಕ್ತೀನಿ. ತುಂಬ ಜನ 3 ವಿಸಿಲ್ಸ್ ಪ್ರಿಫರ್ ಮಾಡ್ತಾರೆ. ಬಟ್ ನಾನು ಟ್ರೈ ಮಾಡಿರೋ ಪ್ರಕಾರ ಬಾಸುಮತಿ ರೈಸ್ಗೆ ಸ್ಪೆಷಲ್ ಆಗಿ ಸೊ ಓನ್ಲಿ 2 ವಿಸಿಲ್ ಕಂಪ್ಲೀಟ್ ಆಗಲಿ. ಆಲ್ಮೋಸ್ಟ್ ಅಲ್ಲಿ 3rd ವಿಸಿಲ್ ಬರ್ತಾ ಇದೆ ಅಂದಾಗ ಆವಾಗ ಸ್ಟವ್ ಆಫ್ ಮಾಡಿಬಿಡಿ. ಅದು ಫುಲ್ ವಿಸಿಲ್ದು ಗಾಳಿ ಎಲ್ಲ ಹೋಗೋವರೆಗೂ ಕೂಡ ನೀವು ಕುಕ್ಕರ್ ಓಪನ್ ಮಾಡಬೇಡಿ. ಸೊ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ರೈಸ್. ಬೇಕಾದರೆ ಇದು ಟ್ರೈ ಮಾಡಿ ಒಂದ್ಸಲ. ಸೊ ಇಲ್ಲಿ ಬಂದುಬಿಟ್ಟು ನಾನು ವಾಟರ್ ಮಿಕ್ಸ್ ಮಾಡ್ತಿದ್ದೀನಿ. ಈ ಗ್ಲಾಸಿಂದ 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಆಲ್ಮೋಸ್ಟ್ 3 ಗ್ಲಾಸ್ ವಾಟರ್ ತೊಗೊಳ್ತೀನಿ ನಾನು. ಜಾಸ್ತಿ ತೊಗೊಳ್ಳೋದಿಲ್ಲ. 1 ಗ್ಲಾಸಿಗೆ 1.5 ಗ್ಲಾಸ್ ಅಷ್ಟೇ ವಾಟರ್ ತೊಗೊಳ್ತೀನಿ ನಾನು. ಸೊ ತುಂಬ ಬಿಡಿ ಆಗುತ್ತೆ ರೈಸ್. ಸೊ ಅದಕ್ಕೆ 3 ಗ್ಲಾಸು ಪ್ರಿಫರ್ ಮಾಡ್ತೀನಿ ನಾನು. ಇದೇ ಕನ್ಸಿಸ್ಟೆಂಟಿ ಟ್ರೈ ಮಾಡಿ ನೀವು, ಚೆನ್ನಾಗಾಗುತ್ತೆ. ಓಕೆ, 3 ಗ್ಲಾಸ್ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಸೊ ಸ್ವಲ್ಪ ಸಾಲ್ಟ್ ಅದು ನೋಡ್ಕೊಳ್ಳಿ ನೀವು ರುಚಿಗೆ, ಅಂದರೆ ನಿಮ್ಗೆ ಎಷ್ಟು ಬೇಕು ಸಾಲ್ಟ್ ಅದು. ಸೊ ನಾರ್ಮಲಾಗಿ ಇದ್ರದಾಗ ಸ್ಪೈಸ್ ಏನು ಜಾಸ್ತಿ ಹಾಕೋದಿಲ್ಲ. ಸೊ ಅದಕ್ಕೆ ನಾನು ಸಾಲ್ಟ್ ಆಲ್ಮೋಸ್ಟ್ ಅಲ್ಲಿ ಕರೆಕ್ಟ್ ಆಗಿದೆ ನಾನು ಹಾಕಿರೋ ಸಾಲ್ಟು. ಸೊ ಆಲ್ಮೋಸ್ಟ್ ಅಲ್ಲಿ ಇದು ವಿಸಿಲ್ ಹೋಗಿದೆ. ಓಪನ್ ಮಾಡಿ ನೋಡೋಣ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ಸ್ವಲ್ಪ ಕಲಿಸ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ತುಂಬ ಬಿಡಿ ಬರುತ್ತೆ ಇದು. ಓಕೆ, ಈಗ ಸರ್ವ್ ಮಾಡ್ಕೊಳ್ಳೋಣ ನಾವು.
ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮನೇಲಿ ಚಿಕ್ಕ ಮಕ್ಕಳು ಅವರು ಇದ್ದರೆ ತುಂಬ ಇಷ್ಟಪಡ್ತಾರೆ ಅದನ್ನು. ಸೊ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾಗಲಿ ಆ್ಯಂಡ್ ಲಂಚ್ಗಾಗಲಿ ಆ್ಯಂಡ್ ಸಣ್ಣ ಹುಡುಗರಿಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಲೇಟ್ ಆದಾಗ ಬೇಗ ಮಾಡಬೇಕು, ಇನ್ಸ್ಟೆಂಟ್ ಮಾಡಬೇಕು, ಒಂದು 10 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ. ಯಾವ ವೆಜಿಟೇಬಲ್ಸ್ ಬೇಡ, ಏನು ಬೇಡ ನಿಮಗೆ. ಸೊ ಇದು ತುಂಬ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.